ಎಲ್ರಿಗೂ ನನ್ನ ಹೆಸರು ರೇವತಿ ಮೈಸೂರಿಂದ ಬಂದಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಮತಿ ಅಂತ, ನಾನು ಮೈಸೂರಿಂದ ಬಂದಿರೋದು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ನರಸಿಂಹಮೂರ್ತಿ ಸಿ ಅಂತ. ಮೈಸೂರಿಂದ ಮಂಜುಳಾ ಮ್ಯಾಮ್ ನನಗೆ ಇಲ್ಲಿ ಕರ್ಕೊಂಡು ಬಂದರು. ಒಂದು ಪ್ರೋಗ್ರಾಮ್ ಇರುತ್ತೆ, ಚೆನ್ನಾಗಿರುತ್ತೆ, ರೀಬರ್ತ್ ಅಂತ ಹೇಳಿಬಿಟ್ಟು. ನಾನು ಏನಿದೆ ರೀಬರ್ತ್ ಅಂತ ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು. ಅದಕ್ಕೆ ಒಂದ್ಸಲ ಅಟೆಂಡ್ ಮಾಡೋಣ ಅಂತ ನಾನು ಬಂದೆ. ಆ್ಯಂಡ್ ಇಲ್ಲಿ ಬಂದಮೇಲೆ ನನಗೆ ಕ್ಲಾಸ್ ಸ್ಪೆಂಡ್ ಮಾಡ್ತಾ ನಂಗೆ ಒಂದೊಂದೇ ವಿಷಯ ತಿಳಿತಾ ಬಂತು. ಶರತ್ ಸರು ಎಲ್ಲ ಕಾನ್ಸೆಪ್ಟ್ಸಿಂದನೂ ಸ್ವಲ್ಪ ಎಷ್ಟು ಬೇಕೋ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನೆಲ್ಲ ತೆಗೆದು ಒಂದು ಕಡೆ ಸೇರಿಸಿ ಒಂದು ಕಂಪ್ಲೀಟ್ ಒಂದು ರೆಸಿಪಿ ಥರ ಮಾಡಿಕೊಟ್ರು. ಇವಾಗ ನನಗೊಂದು ಕ್ಲಿಯರ್ ವಿಷನ್ ಸಿಕ್ಕಿದೆ. ಎಸ್ಪೆಷಲಿ ಸಿಗ್ನೇಚರ್ ವಿಷಯ, ಒಂದು ಸ್ಮಾಲ್ ಸಿಗ್ನೇಚರ್ ಚೇಂಜಸ್ಸಿಂದ ಇಷ್ಟೊಂದು ಇಂಪ್ಯಾಕ್ಟ್ ಇದೆಯಾ, ಇಷ್ಟೊಂದು ಡಿಫ್ರೆನ್ಸ್ ಕ್ರಿಯೇಟ್ ಆಗುತ್ತಾ ಅಂತ ಒಂಥರ ಅಮೇಝಿಂಗ್ ಅನಿಸ್ತು. ಈ ಥರ ಬಹಳಷ್ಟು ವಿಷಯ ಇದೆ. ದಯವಿಟ್ಟು ಎಲ್ಲ ಬಂದು ಇಲ್ಲಿ ಒನ್ ಡೇ ಸ್ಪೆಂಡ್ ಮಾಡಿ ನಿಮ್ಮ ಲೈಫ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಶರತ್ ಸರ್. ಥ್ಯಾಂಕ್ ಯು ಸರ್. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ರೀಬರ್ತ್ ಅಂತ. ನಾನು ಅಂದ್ಕೊಂಡೆ ಏನೋ ಪುನರ್ಜನ್ಮದ ಹೇಳ್ಕೊಡ್ತಾರೇನೋ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ನಾವು ಹೇಗಿರಬೇಕು, ಹೇಗೆ ನಮ್ಮ ಜೀವನನ ರೂಪಿಸ್ಕೋಬೇಕು ಅನ್ನೋದನ್ನು. ಊಟ ಮಾಡಿ ಮಲಗೋದ್ರಿಂದ ಬೆಳಗ್ಗೆ ಎದ್ದು ನಾವು ಹೇಗೆ ಜೀವನ ಮಾಡಬೇಕು, ಮುಂದಿನ ಜೀವನ ಹೇಗೆಲ್ಲ ರೂಪಿಸ್ಕೋಬೇಕು ಅನ್ನೋದನ್ನು ತುಂಬ ಅಲ್ಟಿಮೇಟಾಗಿ ಹೇಳ್ಕೊಟ್ಟು ತುಂಬ ಚೆನ್ನಾಗಿತ್ತು ಕ್ಲಾಸು. ಒನ್ ಡೇ ಕ್ಲಾಸು. ಬಟ್ ನಾನು ಅನ್ಕೋತೀನಿ ಜೀವನ ಪರ್ಯಂತ ಒಂದೊಂದು ದಿನ ನನ್ನ ಕ್ಲಾಸ್ ಸಿಗಲಿ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್ ದ ಟೀಮ್. ಇವತ್ತಿನ ಕ್ಲಾಸಿಗೆ ಬಂದರೂ ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಮಂಜುಳಾ ಮೇಡಮ್. ಯಾಕಂದರೆ ನಾನು ಆಲ್ ಟೈಮ್ ಅವ್ರ ಜೊತೆ ಸುಮಾರು ಟೈಮ್ಸ್ ನಾನು ಹೋಗಿದ್ದೀನಿ ಟ್ರೈನಿಂಗ್ಗೆ. ಫಾರ್ ದ ಫಸ್ಟ್ ಟೈಮ್ ಪುನರ್ಜನ್ಮ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದು ಶರತ್ ಸರು. ಸೊ ನಿಜವಾಗ್ಲೂ ಖುಷಿ ಆಗ್ತಿದೆ. ಯಾಕಂದರೆ ನೇಚರ್ಗೂ ಇಷ್ಟೊಂದರಿ ಪವರ್ಫುಲ್ ಇದೆ ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇಷ್ಟೊಂದರಿ ನೇಚರ್ ಬಗ್ಗೆ ಇಷ್ಟೊಂದರಿ ಹೇಳ್ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ತುಂಬಾ ತಿಳ್ಕೊಂಡಿದ್ದೀನಿ. ನೇಚರ್ಗೂ ನಮಗೂ ಇರೋ ಕನೆಕ್ಟಿವಿಟಿದು ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸರ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಟೀಮ್. ಎಸ್ ಸರ್, ಪ್ರತಿಯೊಬ್ಬರು ಕೂಡ ಬಂದು ಕಲಿಬೋದು. ಬರೀ ಒನ್ ಡೇ ಟ್ರೈನಿಂಗು ಹೇಳೋದಕ್ಕೆ ಮಾತ್ರ ಒನ್ ಡೇ, ಕಲಿಯೋದು ತುಂಬಾ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಒನ್ ಡೇ ಅನ್ನೋದು ಒಂದು ಇಯರ್ ಥರನೇ ನಮಗೆ ಫೀಲ್ ಆಗಿದೆ ಇವತ್ತು. ನಿಜವಾಗ್ಲೂ ಸರ್ ತುಂಬ ಖುಷಿ ಆಯಿತು. ತುಂಬ ಕಲ್ತಿದ್ದೀವಿ ಸರ್ ಇವತ್ತು. ಥ್ಯಾಂಕ್ ಯು. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ನರಸಿಂಹಮೂರ್ತಿ ಸಿ ಅಂತ. ಸೊ ನಾನು ಬ್ಯಾಂಗ್ಳೂರಿಂದ. ಸೊ ಇವತ್ತು ನಾನು ರೀಬರ್ತ್ಗೆ ಬಂದಿರೋ ವಿಚಾರ ಅಂದರೆ 2ನೇ ಕ್ಲಾಸ್ ಇದೆ ನನಗೆ. ಇದರಿಂದ ನಾನು ಏನು ಕಲಿತೆ ಅಂದರೆ, ನನಗೆ ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೋಬೇಕು. ಸೊ ಅದರಿಂದ ನಾನು ಎಲ್ಲಿ ತಪ್ಪು ಮಾಡಿದೆ, ಆ ತಪ್ಪನ್ನು ಎಲ್ಲಿ ನಾನು ತಿಳ್ಕೊಂಡೆ. ಸೊ ನಾನು ನಾರ್ಮಲಾಗಿ ಮಲ್ಟಿಪಲ್ ಡಿಫ್ರೆಂಟ್ ಟ್ರೈನಿಂಗ್ಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ಅಂಥ ಟ್ರೈನಿಂಗ್ಸ್ ಅಂದರೆ ಬೇಸ್ಡ್ ಆನ್ ಸಬ್ಜೆಕ್ಟ್ ವೈಸ್ ಆಗಿದೆ. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನನ್ನ ಲೈಫಲ್ಲಿ ಈ 15 ಚಾಪ್ಟ್ರಲ್ಲಿ ಇದು ಒಂದು ಚಾಪ್ಟರ್ ನನಗೆ. ಸೊ ಇದು ಮುಖ್ಯವಾಗಿ ಮನಿ ಮ್ಯಾನೇಜ್ಮೆಂಟೇ ನನಗೆ ಇಂಪ್ರೂವ್ ಆಯಿತು. ಸೊ ಇದಕ್ಕೆಲ್ಲ ಅಂದರೆ ಮೂಲ ಕಾರಣ ನನಗೆ ಕಲಿಯೋಕ್ಕೆ ಬೇಕಾಗಿದ್ದು ರೀಬರ್ತು. ಸೊ ಆ ರೀಬರ್ತು ಇವಾಗ ನನಗೆ ದೊಡ್ಡ ರಿಯಲೈಸೇಷನ್ ಆಗಿ ನಾನು ಎಲ್ಲಿ ಎಡವಿದ್ದೆ ಅದನ್ನು ಕರೆಕ್ಟ್ ನಾನು ಮಾಡಿಕೊಂಡು ಇವಾಗ ಹೋಗ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಪ್ರತಿಯೊಬ್ಬರು ಅಂದರೆ ನನಗೆ 17ನೇ ವರ್ಷ ನಾನು ತಿಳ್ಕೊಬೋದಾ? ಖಂಡಿತ. ಯಾಕೆಂದರೆ ನೀವು ಒಂದು ಸತಿ, ಇದು ಟ್ರೈನಿಂಗ್ ಅಲ್ಲ, ಇದು ಯಾವುದೇ ರೀತಿ ಕೋರ್ಸು ಅಲ್ಲ, ಇದು ಒಂದು ಸೆಷನ್ ನೀವು ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ನೀವು ಏನು ತಪ್ಪು ಮಾಡಿದ್ರಿ ಅದನ್ನು ರೀಕ್ರಿಯೇಟ್ ಮಾಡ್ಕೊತೀರಾ. ಸೊ ಅದು ರೀಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ತಪ್ಪುಗಳನ್ನ ಸರಿ ಮಾಡಿಕೊಂಡು ಮತ್ತೆ ನಿಮ್ಮ ಎಲ್ಲ ಅಂದರೆ ಪ್ರೊಫೆಷನಲ್ ಲೈಫ್ ಆಗಿರಲಿ, ಪರ್ಸ್ನಲ್ ಲೈಫ್ ಆಗಲಿ, ಲೈಕ್ ಬೇರೆ ರೀತಿಯಲ್ಲಿ ನೀವು ಚೇಂಜಸ್. ಸೊ ನಮ್ಗೆ ಲೈಫಲ್ಲಿ ಹೆಂಗಾಗಿರುತ್ತೆ ಅಂದರೆ ಎಲ್ಲ ರೀತಿಯೂ ಪಜಲ್ಸ್ ಇರುತ್ತವೆ. ಸೊ ಅಂದರೆ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆ ಡಿಸ್ಟ್ರಾಕ್ಷನ್ನ ಒಂದು ಕಡೆ ಜೋಡಿಸಿ ಯಾವ ರೀತಿ ಅದನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು ಅನ್ನೋದನ್ನು ಈ ರೀಬರ್ತಲ್ಲಿ ತಿಳ್ಕೊಬೋದು. ನಮಸ್ಕಾರ, ನನ್ನ ಹೆಸರು ಜೀವನ್ ರಾವ್ ಅಂತ, ಗುಲ್ಬರ್ಗದಿಂದ ಬಂದಿದ್ದೀನಿ ನಾನು. ನನಗೆ ಜನರ ಅಚೀವ್ಮೆಂಟ್ ಮಾಡಿರೋದು ನೋಡಿ ಭಾಳ ಹೊಟ್ಟೆ ಕಿಚ್ಚಾಗ್ತಾಯಿತ್ತು. ಸೊ ಅವ್ರು ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡ್ತಾಯಿಲ್ಲ ಅಂತೇಳಿ. ಆದರೆ ನಾನು ಟ್ರೈನಿಂಗ್ ತೊಗೊಂಡೆ, ಬಟ್ ಅಷ್ಟೊಂದು ಸಕ್ಸಸ್ ಅನ್ನಿಸ್ಲಿಲ್ಲ. ಸೊ ಒಂದು ನನಗೆ ಗೊತ್ತಾಗಿದೆ ಏನಂದರೆ, ಶರತ್ ಅವ್ರ ಕ್ಲಾಸ್ನಿಂದ ಸಾಧನೆ ಮಾಡಬೇಕಾದ್ರೆ ಕೆಲವು ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಬೇಸಿಕ್ ಸ್ಟೆಪ್ಗಳು ಬೇಕು ನಮಗೆ. ಸೊ ಆ ಸ್ಟೆಪ್ಗಳನ್ನು ಬೇರೆ ಯಾರೂ ನಮಗೆ ಕಲಿಸ್ಕೊಡ್ತಾ ಇಲ್ಲ. ಸೊ ಅಂತಹ ಒಂದು ಬೇಸಿಕ್ ಸ್ಟೆಪ್ಸನ್ನು ಪುನರ್ಜನ್ಮ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ, ಅದೊಂದು ಟ್ರೈನಿಂಗ್ನಲ್ಲಿ ನಾವಿಲ್ಲಿ ಕಲಿಯೋದಕ್ಕೆ ಸಾಧ್ಯ ಇದೆ. ಜನ್ಮ ಪಡಿಬೇಕಾದ್ರೆ 9 ತಿಂಗಳು ಬೇಕಾಗುತ್ತೆ. ಸೊ ಈಗ ನಂದು 2ನೇ ತಿಂಗಳು, ಅಂದರೆ 2ನೇದಕ್ಕೆ ಬಂದಿದ್ದೀನಿ ನಾನು. ಸೊ ಇಲ್ಲಿ ಒಂದು ವಿಶೇಷ ಏನಂತಂದರೆ, ಸೊ ಒಂದು ಸಾರಿ ಫೀಸ್ ಕಟ್ಟಿ ಕಲಿತ ಮೇಲೆ ನೆಕ್ಸ್ಟ್ ಯಾರು ಮತ್ತೆ ಬನ್ನಿ ಅಂತ ಹೇಳಲ್ಲ. ಆದರೆ ನಾವು ರಿವ್ಯೂವಿಗೆ ಎಷ್ಟು ಬೇಕಾದರೂ ಸಾರಿ ನಾವು ಬರ್ಬೋದು, ನಾವು ಇಲ್ಲಿ ಕಲಿಬೋದು ನಾವು. ಸೊ ಇಂತಹ ಒಂದು ಸೌಭಾಗ್ಯ, ಇಂತಹ ಒಂದು ಅವಕಾಶವನ್ನು ಗ್ರಿಫಿನ್ ಗುರುಕುಲ ಈ ಒಂದು ಇದರಲ್ಲಿ ಮಾತ್ರ ನಾವು ಕಲಿಯೋದಕ್ಕೆ ಸಾಧ್ಯ ಇದೆ. ಸೊ ಎಲ್ಲರೂ ಬನ್ನಿರಿ. ಸೊ ಒಂದು ಸಾರಿ ರೀಬರ್ತ್ ಆಗೋದು ಅನಿವಾರ್ಯ. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಎಚ್ ಎಸ್ ಅಂತ, ಹಾಸನದಿಂದ ಬಂದಿದ್ದೇನೆ. ನಾನು ಮೂಲತಃ ಪೊಲೀಸ್ ವೃತ್ತಿಯಲ್ಲಿದ್ದೇನೆ. ನನಗೆ ತುಂಬ ಸಮಸ್ಯೆ ಇತ್ತು. ಸ್ಟ್ರೆಸ್ಸು, ನಮ್ಮ ಕೆಲಸದಲ್ಲಿ ಸ್ಟ್ರೆಸ್ಸು, ಮಾನಸಿಕ ಒತ್ತಡಗಳು ಮತ್ತು ಹಲವಾರು ಡ್ಯೂಟಿ ಪ್ರೆಸರ್ಸ್ಗಳಿರ್ತವೆ. ಹಾಗಾಗಿ ನಾನು ತುಂಬ ಕಡೆ ಹುಡುಕ್ತಾ ಇದ್ದೆ ಸೊಲ್ಯೂಷನ್ಗೋಸ್ಕರ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಶರತ್ ಸರ್ ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದ ತಕ್ಷಣ ನನಗೆ ಇವರ ಕ್ಲಾಸ್ ತಗೋಬೇಕು ಅನ್ನಿಸ್ತು. ಹಾಗಾಗಿ ಬೆಂಗಳೂರಿಗೆ ಬಂದೆ. ಇಲ್ಲಿ ಮೊದಲನೇ ಅದ್ಭುತವಾಗಿ ಮೂಡಿ ಬಂದಿದೆ.
ನನಗೆ ತುಂಬ ಇಷ್ಟ ಆಯಿತು. ನನಗೆ ಎಲ್ಲ ಥರದ ಸ್ಟ್ರೆಸ್ ಆಗಲಿ ಮತ್ತು ನನಗೆ ಏನೇ ಮೈಂಡ್ಸೆಟ್ ಅಪ್ಸೆಟ್ ಇರಲಿ, ಸ್ಟ್ರೆಸ್ ಇರಲಿ, ಎಲ್ಲ ನಿವಾರಣೆ ಆಗ್ತಾ ಬರ್ತಾಯಿದೆ. ನಾವು ಜೀವನದಲ್ಲಿ ತುಂಬ ಸಲ ಸೋಲ್ತಾ ಇರ್ತೀವಿ. ಆ ಸೋಲ್ಗೆ ಸೊಲ್ಯೂಷನ್ನ ಕಂಡುಹಿಡಿಯೋಕ್ಕಾಗಲ್ಲ. ಹಾಗಾಗಿ ಯೂನಿವರ್ಸ್ ಕನೆಕ್ಟ್ ಮೂಲಕ ನಾವು ಹೇಗೆ ನಮ್ಮ ಸೊಲ್ಯೂಷನ್ನ ಕಂಡುಹಿಡ್ಕೋಬೇಕು ಅನ್ನೋದನ್ನು ಶರತ್ ಸರ್ ಕ್ಲಾಸಿಂದ ನಾನು ತಿಳ್ಕೊಂಡಿದ್ದೀನಿ. ತುಂಬ ಅದ್ಭುತವಾಗಿದೆ. ಎಲ್ಲರೂ ದಯಮಾಡಿ ಈ ಕ್ಲಾಸ್ನ ಅಟೆಂಡ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಕ್ಲಾಸ್ನಲ್ಲಿ ಪೊಲೀಸ್ನವರು ಬರ್ತಾರೆ, ಲಾಯರ್ಸ್ ಬರ್ತಾರೆ, ಇಂಜಿನಿಯರ್ಸ್ ಬರ್ತಾರೆ, ಇನ್ನೂ ಹಲವಾರು ಆಫೀಸರ್ಸ್ಗಳು ಬರ್ತಾರೆ. ತುಂಬ ಅದ್ಭುತವಾಗಿ ತಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಂಡಿದ್ದಾರೆ. ಹಾಗಾಗಿ ತಾವು ಕೂಡ ಈ ಕ್ಲಾಸಿಗೆ ಅಟೆಂಡ್ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಸ್ಟ್ರೆಸ್ಸು, ಮಾನಸಿಕ ಒತ್ತಡ ಮತ್ತು ತುಂಬ ನೋವುಗಳಿರ್ತವೆ ಮನಸ್ಸಲ್ಲಿ, ಯಾರಿಗೆ ಹೇಳ್ಕೊಳಕ್ಕೆ ಆಗ್ತಿರಲ್ಲ. ಹಾಗಾಗಿ ನಮಗೆ ಒಬ್ಬ ಗುರು ಅನ್ನೋರು ಬೇಕೇ ಬೇಕು ಜೀವನದಲ್ಲಿ. ಹಾಗಾಗಿ ನಾನು ಶರತ್ ಸರ್ ಅವರನ್ನ ಆಯ್ಕೆ ಮಾಡಿಕೊಂಡೆ. ಅವರು ನನ್ನ ಜೀವನದಲ್ಲಿ ಒಬ್ಬ ಬೆನ್ನೆಲುಬಾಗಿ ನನ್ನ ಒಂದು ಮಾರ್ಗದರ್ಶಕರಾಗಿ ಇದ್ದಾರೆ. ಅವರಿಗೆ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನನ್ನ ಫ್ಯಾಮಿಲಿ ಬಹುಮುಖ್ಯ. ಹಾಗಾಗಿ ನಾನು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನಮ್ಮ ಇಲಾಖೆಯಲ್ಲಿ ತುಂಬ ಒತ್ತಡ, ಸ್ಟ್ರೆಸ್ಸು ಮತ್ತು ಕೆಲಸದ ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾನು ಮಾನಸಿಕವಾಗಿ ಸ್ಟ್ರಾಂಗ್ ಆಗಬೇಕಾಗಿರೋದ್ರಿಂದ ನಾನು ಸ್ಟ್ರಾಂಗ್ ಆಗಿ ನನ್ನ ಸಂಸಾರವನ್ನು ಸರಿದೂಗಿಸ್ಕೊಳ್ಬೇಕು, ನೆಮ್ಮದಿಯಾಗಿ ಜೀವನವನ್ನು ನಡೆಸಬೇಕು, ಶಾಂತವಾಗಿ ನಮ್ಮ ಜೀವನ ನಡೆಸಬೇಕು. ಹಾಗಾಗಿ ಈ ರೀಬರ್ತ್ ಅನ್ನೋ ಕ್ಲಾಸು ನನಗೆ ಬಹುಮುಖ್ಯವಾಗಿ. ನಾನು ನಮ್ಮ ಇಲಾಖೆಯಲ್ಲಿ ಜೀವನದಲ್ಲಿ ಒಂದು 4 ಜನಕ್ಕೆ ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ದೇಶ ಸೇವೆ ಮಾಡಬೇಕು ಅಂತಿದ್ದೀನಿ. ಒಂದು 4 ಜನಕ್ಕೆ ಸಹಾಯ ಮಾಡಿದರೆ ನನಗೆ ನನ್ನ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ನಾನು ಸಾಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಈ ರೀಬರ್ತ್ ಕ್ಲಾಸ್ಗೆ ಅಟೆಂಡ್ ಮಾಡಬೇಕಂದ್ರೆ ನಾನು ಮಾನಸಿಕವಾಗಿ ಗಟ್ಟಿಯಾಗಬೇಕಾಗುತ್ತೆ. ಹಾಗಾಗಿ ಈ ರೀಬರ್ತ್ ಕ್ಲಾಸು ಅತಿ ಅಮೂಲ್ಯವಾದದ್ದು. ಮತ್ತು ಯಾರೆಲ್ಲ ಕನಸುಗಳನ್ನು ಓದ್ತಿದ್ದೀರಾ, ಇದು ಅದೆಲ್ಲ ಬಹುಮುಖ್ಯವಾಗಿದೆ.